ಹಾಯ್ ಎಲ್ಲರಿಗೂ ಫ್ರೈಡೇ ಮಾರ್ನಿಂಗ್ ರುಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇವತ್ತೇ ಅಪ್ಲೋಡ್ ಕೂಡ ಮಾಡ್ತೀನಿ. ಬೆಳಗ್ಗೆನೇ ಬೆಂಡೆಕಾಯಿ ಸಾರು ಹಾಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಒಬ್ಬರು ಕಮೆಂಟ್ ಮಾಡಿದರು, ಯಾವಾಗಲೂ ಮುದ್ದೆ ಸಾರು ಅನ್ನ ಮಾಡ್ತಿರಲ್ಲ ಬೇಜಾರಾಗಲ್ವಾ ಅಂತ. ಅವರೊಬ್ಬರೇ ಅಲ್ಲ, ಹಳೆ ವಿಡಿಯೋಸ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಏನು ಉತ್ತರ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇವತ್ತು ಹೊಲದ ಹತ್ರ ಕೂಡ ಹೋಗಬೇಕಾಯಿತು. ನಾಳೆ ಜೋಳ ಉಣಿಸ್ತಾ ಇದ್ದೀವಿ, ಹಾಗಾಗಿ ನೀರು ವ್ಯವಸ್ಥೆ ಮಾಡಬೇಕಾಗಿತ್ತು. ನಾವು ಹಳ್ಳಿಲಿರೋದ್ರಿಂದ ವ್ಯವಸಾಯ, ಹಸುಗಳ ಕೆಲಸ ಇದೆಲ್ಲ ಮಾಡಬೇಕು ಅಂದರೆ, ಅದಕ್ಕೆ ಶಕ್ತಿ ಇರಬೇಕು ಅಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು. ನಮಗೆ ಈ ದೋಸೆ ಚಪಾತಿ ಎಲ್ಲ ಅದು ಬರೀ ಒನ್ ಟೈಮ್ಗಷ್ಟೇ. ನಮಗೆ ಮುದ್ದೆ ಅನ್ನ ಸಾರು ಇದ್ರೇ ನಾವು ಅಷ್ಟು ಬಿಸಿಲಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡೋದಕ್ಕೂ ಆಗುತ್ತೆ. ಅದರಲ್ಲೂ ನನ್ನ ಹಸ್ಬೆಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಎಲ್ಲನೂ ಮ್ಯಾನೇಜ್ ಮಾಡಬೇಕು, ಹೊಲನೂ ನೋಡಬೇಕು, ಹಾಗೆ ಕೋಳಿ ಶಾಪ್ನೂ ಅವರು ಮೇಂಟೈನ್ ಮಾಡಬೇಕು. ಅವ್ರು ಕೇಳೋದೇ ಅದನ್ನು, ಮುದ್ದೆ ಸಾರು ಮಾಡಿಬಿಡಮ್ಮ ಸಾಕು, ಇನ್ನೇನು ಬೇಡ ಅಂತಾರೆ. ವ್ಯವಸಾಯ ಮಾಡೋರಿಗೆ ಅದೊಂದೇ ಶಕ್ತಿ ಕೊಡುವಂಥ ಊಟ ಅಂತಲೂ ಹೇಳ್ಬೋದು. ಈ